ನಮಸ್ಕಾರ ಬಂಧುಗಳೇ. ಈ ವಿಡಿಯೋ ಎಲ್ಲ ಯುವ ಜನತೆಗೆ. ಇವಾಗ ರೀಸೆಂಟ್ ಆಗಿ ನೋಡ್ತಾ ಇದಾರಲ್ಲ, ನಮ್ಮ ಯುವ ಜನಾಂಗ ಹೃದಯಘಾತದಿಂದ ತುಂಬಾ ಮರಣ ಹೊಂತಾರೆ. ಇದಕ್ಕೆಲ್ಲ ಸಿಂಪಲ್ ಆಗಿರೋ ಒಂದೇ ಕಾಸು. ನಾನು ತುಂಬಾ ಕೆಲವೊಂದು ಪೇಷಂಟ್ ಗಳನ್ನ ನೋಡಿ ನನ್ನ ಪರ್ಸನಲ್ ರಿಸರ್ಚ್, ಪರ್ಸನಲ್ ಎಕ್ಸ್ಪೀರಿಮೆಂಟ್ ಹೇಳ್ತಾ ಇದ್ದೀನಿ. ಇದು ಆಗ್ತಾ ಇರೋದು ಓನ್ಲಿ ಸ್ಟ್ರೆಸ್ ಮೇಕಿಂಗ್ ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ ಇವಾಗಿನ ಯಂಗ್ ಜನರೇಷನ್ ಅಲ್ಲಿ. ಮತ್ತೆ ನಿಮ್ಗೆ ಯಾವುದೇ ಸ್ಟ್ರೆಸ್ ಇರ್ಬೋದು ನೋಡಿ, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಎಕನಾಮಿಕಲ್ ಸ್ಟ್ರೆಸ್ ಇರ್ಬೋದು, ಮತ್ತೆ ನಿಮ್ಮ ಜಾಬ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು. ಇವೆಲ್ಲ ಸ್ಟ್ರೆಸ್ ದಿಂದಾನೇ ನಿಮ್ಮ ಹಾರ್ಟ್ ಮೇಲೆ ಕೆಲವೊಂದು ಇಫೆಕ್ಟ್ ಆಗಿ ಅದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನೋಡಿ, ಇಲ್ಲಿ ಬ್ಲಡ್ ಪ್ರೆಷರ್ ಏನಿದೆಲ್ಲ, ಮೇಲ್ಗಡೆದು ನಾವು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಕೆಳಗಡೆದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಸೊ ಯೂಶ್ವಲಿ ಏನಾಗುತ್ತೆ, ನಮ್ಗೆ ಯಾವಾಗ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಆದಾಗ ನಮ್ಮ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಇದು ಯಾಕಾಗುತ್ತೆ ಅಂದ್ರೆ, ನಾವು ಹೆಂಗಿದ್ದಾಗ ನಮ್ಮ ಬ್ಲಡ್ ವೆಸಲ್ಸ್ ಏನಿರುತ್ತೆ ತುಂಬಾ ಎಲಾಸ್ಟಿಸಿಟಿ ಇರುತ್ತೆ, ಲೈಕ್ ಪ್ರೆಸೈಲ್ ಇರುತ್ತೆ. ಅಲ್ಲೇನಾದ್ರೂ ನಮ್ ಪ್ರೆಷರ್ ಆಗೋದ್ರಿಂದ, ಸ್ಟ್ರೆಸ್ ಆಗೋದ್ರಿಂದ ನಮ್ಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಮತ್ತೆ ಇನ್ನೊಂದು, ಸ್ಟ್ರೆಸ್ ಆದಾಗ ನಮ್ದೊಂದು ಹಾರ್ಮೋನ್ ಇದೆ, ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ಹೆಚ್ಚಾದಾಗ ನಮ್ಮ ಶರೀರದಲ್ಲಿ ಸ್ಟ್ರೆಸ್ ಆಗಿ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಬಹಳ ಯಂಗ್ ಪೀಪಲ್ ನಲ್ಲಿ ಆಗ್ತಾ ಇದೆ. ಈ ಸ್ಟ್ರೆಸ್, ಹಾರ್ಟ್ ಅಟ್ಯಾಕ್ ಇದನ್ನೆಲ್ಲ ತಡೆಯಲು ಒಂದೇ ಒಂದು ಸೊಲ್ಯೂಷನ್ ಇದೆ. ಇದು ಮಾಡಿದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗುತ್ತೆ. ಅದೇನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಎಕ್ಸರ್ಸೈಸ್. ದಿನಾಲು 40 to 60 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ, ಅದರ ಜೊತೆಗೆ ಮೆಡಿಟೇಷನ್ ಮಾಡಿ, ಮತ್ತೆ ಚೆನ್ನಾಗಿ ನಿಮ್ಗೆ ಇಷ್ಟ ಇರುವ ಮ್ಯೂಸಿಕ್ ಅನ್ನ ಕೇಳಿ, ಮತ್ತೆ ಪ್ರೇಯರ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಅಟ್ಯಾಕ್ ಅಥವಾ ನಿಮ್ಮ ಸಡನ್ ಹೃದಯಾಘಾತ, ನಾವು ಕಾರ್ಡಿಯಾಕ್ ಅರೆಸ್ಟ್ ಏನಂತೀವಿ, ಇದನ್ನ ತಡೆಯಲು ಯಂಗ್ಸ್ಟರ್ಸ್ ಮೇಲೆ ಇದು ಹೆಲ್ಪ್ ಆಗುತ್ತೆ. ಇನ್ನಿತರ ನಿಮಗೆ ಆರೋಗ್ಯದ ಟಿಪ್ಸ್ ಬೇಕಾ ನಿಮ್ಮ ಹೃದಯನ ಕಾಪಾಡಲು ಅಂದ್ರೆ ಹೃದಯ ಅಥವಾ ಹಾರ್ಟ್ ಅಂತ ಕಮೆಂಟ್ ಮಾಡಿ. ಇನ್ನಿತರ ನಿಮ್ಗೆ ಟಿಪ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಇದೇ ರೀತಿ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.